ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ದಿಂಡವರ ಗ್ರಾಮದಲ್ಲಿ ರೈತರ ಜಮೀನಿನಲ್ಲಿ ಭೂಮಿಯ ಮೇಲ್ಮೈ ಇರುವಂತಹ ಫಲವತ್ತತೆಯ ಮಣ್ಣನ್ನು ಪಿಎಂಸಿ ಕಂಪನಿಯವರು ಅಗಿದು ಹೆದ್ದಾರಿಗೆ ಬಳಸಿದ್ದಾರೆ ಎಂದು ಭಾರತೀಯ ಕಿಸಾನ್ ಸಂಘದ ಕಾರ್ಯದರ್ಶಿ ಚಂದ್ರಗಿರಿ ಆಗ್ರಹಿಸಿದ್ದಾರೆ. ನೂತನವಾಗಿ ಆರಂಭಿಸಿರುವ ಬೀದರ್ನಿಂದ ಮೈಸೂರಿಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ರೈತರನ್ನ ಪಿಎಂಸಿ ಕಂಪನಿಯವರು ಪುಸಲಾಯಿಸಿ ಕಡಿಮೆ ಹಣಕ್ಕೆ ಹೊಲಗಳನ್ನ ಕೊಂಡುಕೊಂಡು ಫಲವತ್ತತೆಯ ಮಣ್ಣನ್ನ ಅಗಿದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಬಳಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಕೂಡ ಲಾರಿಗಳ ಹೋರಾಟದಿಂದ ಕಿತ್ತು ಹೋಗಿದೆ. ಜೊತೆಗೆ ಅಕ್ಕಪಕ್ಕದ ಜಮೀನಿನಲ್ಲಿ ಉತ್ತಮವಾಗಿ ಬೆಳೆಯಬೇಕಿದ್ದ ಫಸಲುಗಳ ಮೇಲೆ ಸಾಕಷ್ಟು ಧೂಳು ಹೆಚ್ಚಾಗಿ ಫಲವತ್ತತೆಯೂ ಕೂಡ ಕುಂಠಿತವಾಗಿದೆ ಎಂದು ಆಗ್ರಹಿಸುತ್ತಿದ್ದಾರೆ. ಪಿಎಂಸಿ ಕಂಪನಿಯವರ ಕಾಮಗಾರಿಯಿಂದಾಗಿ ರೈತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ನೀಡುತ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಸರ್ಕಾರದಿಂದ ಯಾವಾಗಲೂ ರಸ್ತೆಗಳನ್ನ ಮಾಡ್ತಿದ್ದಾರೆ. ಆದರೆ ಇವರು ಆ ರಸ್ತೆಯಲ್ಲಿ ಲೋಡ್ ಲಾರಿಗಳು ಓಡಾಟ ನಡೆಸಿ ರಸ್ತೆ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಇವುಗಳನ್ನ ಸರಿಪಡಿಸುವ ಕಾರ್ಯ ಜಾರಿ ಮಾಡಬೇಕಾಗಿದೆ ಎಂದು ಹೇಳಿದರು. ಇದು ಪಿಲಾಜ್ನಹಳ್ಳಿ ಭಾಗದಲ್ಲಿ ಬೆಂಗಳೂರು ಬೀದರಿಂದ ಶ್ರೀರಂಗಪಟ್ಟಣಕ್ಕೆ ಹಾಕ್ತಕ್ಕಂಥ ಹೈವೇಯಲ್ಲಿ ಇದು ಈ ಮಣ್ಣನ್ನು ತಗೊಂಡೋಗಿ ಆ ಹೈವೇಲಿ ಮಾಡ್ತಕ್ಕಂಥ ವಿಚಾರಕ್ಕೆ ಇಲ್ಲಿ ಸ್ಥಳೀಯ ರೈತರ ಹತ್ರ 1 ಎಕರೆಗೆ ಕೇವಲ 80,000ದಿಂದ 1 ಲಕ್ಷಕ್ಕೆ ಮಣ್ಣನ್ನು ತೆಗೆದುಕೊಂಡು 3 ಅಡಿ ಮಣ್ಣನ್ನು ಎತ್ತಿ ಇದು ಮುಂದೆ ಈ ಭೂಮಿಯಲ್ಲಿ ಒಂದು ಹುಲ್ಲು ಗರಿಕೆನೂ ಹುಟ್ಟಕ್ಕಾಗದಷ್ಟು ಸ್ಥಿತಿಯಲ್ಲಿ ಹಾಳು ಮಾಡಿ ಹೋಗಿದ್ದಾರೆ. ಇದರಲ್ಲಿ ಮುಂದೆ ಒಂದು ನೇಗಲು ಸಮೇತ ಹೂಡಕ್ಕಾಗಲ್ಲ. ಹಾಗಾಗಿ ನನ್ನ ವಿಚಾರ ಏನಪ್ಪ ಅಂದರೆ, ರೋಡ್ ಮಾಡೋಕ್ಕೆ ನಂದು ಯಾವ ರೀತಿಯ ಅಭ್ಯಂತರವೂ ಇಲ್ಲ, ರೋಡ್ ಮಾಡಲಿ. ಆದರೆ ಕಲ್ವಳ್ಳಿ ಭಾಗದಾಗಿ ಈಗ ಆಗಲೇ ನೆಲ ಕಚ್ಚಿರ್ತಕ್ಕಂಥ ರೈತರು, ಕಲ್ವಳ್ಳಿ ಭಾಗದ ರೈತರು ಎಲ್ಲಿಂದಷ್ಟು ನೆಲ ಕಚ್ಚಿ ಹಾಳಾಗೋಗಿದ್ದಾರೆ. ಈ ಭಾಗದಲ್ಲಿ ಏನೋ ದುಡ್ಡಿನ ಆಸೆಗೋ ಯಾರೋ ಒಬ್ಬ ರೈತ ಮಾರ್ಕೊಂತಾನೆ ಈ ಭಾಗದ ಎಲ್ಲ ಜಮೀನುಗಳನ್ನು ಇಲ್ಲೊಂದು 2 ಎಕರೆ 3 ಎಕರೆ ತಗೊಂಡು 3 ಅಡಿ ಮಣ್ಣು ಎತ್ತುತ್ತಾರೆ, ಅಲ್ಲೊಂದು 3-4 ಎಕರೆ ತಗೊಂಡು ಅಲ್ಲಿ ಮಣ್ಣೆತ್ತಿದ್ದಾರೆ, ಅಲ್ಲೊಂದು 3-4 ಎಕರೆ ತಗೊಂಡು ಮಣ್ಣೆತ್ತಿದ್ದಾರೆ. ಹಿಂಗೆ ತಗೊಂಡು ಎಲ್ಲ ಕಡೆಗೂ ಮಣ್ಣೆತ್ಕೊಂಬಿಟ್ಟು ಈ ಭಾಗನ ಶುದ್ಧ ಹಾಳು ಮಾಡ್ತಾ ಇದ್ದಾರೆ ಈ ಭಾಗದ ಹೈವೇಲಿ. ಇದಕ್ಕೆ ನಮ್ಮ ಸ್ಥಳೀಯರು ಕೇಳಿರೆ ಯಾಕೆ ಇಲ್ಲೇ ಹೊಡಿತಿದ್ರ ಅಂತ. ಇದು ಪಿಲಾಜ್ನಹಳ್ಳಿ ಇಲ್ಲೇ ಪಕ್ಕ ಇರ್ತಕ್ಕಂಥದ್ದು. ಈ ರೋಡ್ನಾಗೆ ಹೋಗ್ಬೋದು. ಆ ಕಡೆ ದಿಂಡವರ ಭಾಗಕ್ಕನ ಬಂದು ಹಂಗೆ ತಿರ್ಕೊಂಡು ಆ ಕಡೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದ್ರೂ ಆ ರೋಡು ಕಿತ್ತು ಹಾಳಾಗಿ ಹೋಗ್ತಿದೆ. 30, 40, 50 ಟನ್ ಗಟ್ಟಲೆ ಹಾಕೊಂಡು ಮಣ್ಣನ್ನು ಹೊಡೆದ್ರೆ ಯಾರು ಹೊಣೆ? ಆ ರೋಡು ಈಗಾಗಲೇ 3 ವರ್ಷದಿಂದ ಒಂದೇ ಒಂದು ತಟ್ಟಿ ಅಥವಾ ಒಂದು ಬಾಣ್ಲಿ ಮಣ್ಣು ಹಾಕೋಕ್ಕಾಗಿಲ್ಲ, ಒಂದು ಚೆಲ್ಕೆ ಮಣ್ಣು ಹಾಕೋಕ್ಕಾಗಿಲ್ಲ. ಈ ಮಣ್ಣನ್ನು ಯಾರು ಹಾಕೋದು? ಆಯಿತು, ಅವ್ನು ಯಾರೋ ಪೊಲೀಸು ಬಂದ್ರಂತೆ, ಈಗ ಕೇಳಿದ್ರಂತೆ, ಇಲ್ಲಿ ನಮ್ಮ ಸ್ಥಳೀಯ ಜನಗಳು ಕೇಳಿರಂತೆ, ಯಾಕಪ್ಪ ಇಲ್ಲಾಸಿ ಹೊಡಿತೀರಾ ಅಂದರೆ, ನೀವ್ಯಾರು ಕೇಳೋಕ್ಕೆ ಹೊಡೆಯೋಕ್ಕೆ? ಸರ್ಕಾರ ಐತೆ, ರೋಡ್ ಮಾಡುತ್ತೆ, ರೋಡ್ ಕಿತ್ತೋದ್ರೆ ಸರ್ಕಾರ ಮಾಡುತ್ತೆ, ನೀವ್ಯಾರು ಹೊಣೆ ಅಂತ ಹೇಳ್ಬಿಟ್ಟು ಕಾಳಿಕೃಷ್ಣ ಅವ್ರಿಗೆ ಹೇಳ್ತಾರೆ. ಆಯಿತು ಕಾಳಿಕೃಷ್ಣ ಅವರೇ, ನಿಮಗೊಂದು ಮಾತು ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ರಾತ್ರಿ ಹೊತ್ನಾಗ 6,000 ರೂಪಾಯಿ ಅಂತೆ ಪಿಟ್ಲಾಲಿ ಸೈಡು ಒಂದೊಂದು ಟಿಪ್ಪರ್ ಲೋಡ್ಗೆ ಬಿಡ್ತಾ ಇದ್ದಾರಲ್ಲ, ಅದಕ್ಕೆ ಸಾಕ್ಷಿ ನಾನು ತೋರಿಸ್ತೀನಿ. ಕಾಳಿಕೃಷ್ಣ ಅವರೇ, ಈ ಮಣ್ಣು ರೋಡ್ಗೆ ಅಂತ ತೊಗೊಂಡೋಗ್ಬಿಟ್ಟು ಅಲ್ಲಿ ಯಾರ್ಯಾರಿಗೋ ಮಾರ್ಕೊಂತ ಇದ್ದಾರಲ್ಲ, ಇದಕ್ಕೆ ಯಾರು ಹೊಣೆ? ಹಾಗಾದರೆ ಇದ್ರಾಗೆ ನಿಮಗೆಷ್ಟು ಪರ್ಸೆಂಟೇಜ್ ಬಂದಿದೆ ಅಲ್ವಾ? ಇದನ್ನು ನೀವು ಕರೆಕ್ಟಾಗಿ ಗಮನ ಹರಿಸ್ಬೇಕು. ರೈತರ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ, ಕಲ್ವಳ್ಳಿ ಭಾಗದ ನಿರುದ್ಯೋಗಿಗಳು ಅಥವಾ ಏನು ಓದದೇ ಇರ್ತಕ್ಕಂಥ ಅವಿದ್ಯಾವಂತರ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ. ಸರ್ಕಾರದ ಪ್ರಾಯೋಜಕತ್ವದ ಏನು ತಹಶೀಲ್ದಾರ್ ಇದ್ದೀರಿ ಅಥವಾ ಏನು ಪೊಲೀಸ್ ಇಲಾಖೆ ಗಮನ ಹರಿಸೋದು ಬಿಟ್ಟು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ನೀವು ಒಬ್ಬೊಬ್ಬರನ್ನೇ ರೈತರನ್ನ ಧ್ವನಿಯನ್ನು ಮುಚ್ಚಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ರ. ಇದಕ್ಕೆ ಎದುರಲ್ಲ ಕಲ್ವಳ್ಳಿ ಭಾಗದವರು. ಇದು ಆಗಲಿ ಮಾಧ್ಯಮದವರು, ನಾವೇನಾದ್ರೂ ಈ ಭಾಗದ ರೈತರುಗಳು ಏನಾದರೂ ಎಚ್ಚೆತ್ಕೊಂಡು ಬಂದು ಮಾಡಕ್ಕೆ ಹೋದ್ರೆ ನಮ್ಮ ಮೇಲೆ ರೌಡಿ ಶೀಟರ್ ಓಪನ್ ಮಾಡ್ತೀವಿ, ಆ ಕೇಸ್ ಹಾಕ್ತೀವಿ, ಈ ಕೇಸ್ ಹಾಕ್ತೀವಿ ಅಂತ ಎದುರಿಸ್ತೀರ ನೀವು. ಆದರೆ ಈ ಕೇಸ್ಗಳಿಗೆ ನಾವು ಬಗ್ಗ ಮಕ್ಕಳಲ್ಲ ಕಲ್ವಳ್ಳಿ ಭಾಗದವರು. ಇದಕ್ಕೆ ಮಾಧ್ಯಮದವರು ನಿಮಗೆ ಕೈ ಜೋಡಿಸಿ ನಾನು ಕೇಳ್ಕೊತಾ ಇದ್ದೀನಿ, ಕಲ್ವಳ್ಳಿ ಭಾಗದ ಜನಗಳಿಗೆ ನ್ಯಾಯ ಕೊಡಿಸಿ, ಆ ಕಿತ್ತೋಗಿರ್ತಕ್ಕಂಥ ರೋಡಿಗೆ ನ್ಯಾಯ ಕೊಡಿಸಿ. ಇವ್ರು ಆಯಿತು ಮಣ್ಣು ತಾಂಡೋಗಿದ್ದಾಗೇ ಇದೆ, ಬೆಳಿಗ್ಗೆನೆ ನಮಗೆ ರೋಡ್ ಮಾಡಿಕೊಡ್ಲಿ ಸರ್ಕಾರ ಅಲ್ವಾ? ಅಲ್ಯಾವುದೋ ಟೋಲ್ ಇಸ್ಕೊಂತಕ್ಕಂಥ ರೋಡಿಗೆ ನೀವು ಇಲ್ಲಿಂದ ಮಣ್ಣು ತೊಗೊಂಡೋಗಿ ಹೊಡ್ಕೊಂಡು ಇದನ್ನ ರೋಡ್ ಮಾಡ್ತೀರಾ? ಇಲ್ಲಿ ನಾವು ಟೋಲು ಗಿಲ್ಲು ಏನು ಕಟ್ತಂಥ ರೋಡ್ಗೆ ಕಿತ್ತೋಗಿ ಅದೇ ಗುಂಡಿಯಲ್ಲಿ ನಾವು ಎಷ್ಟು ವರ್ಷ ಓಡಾಡಬೇಕು? ಈಗ ಆಲ್ರೆಡಿ ಹಿರಿಯೂರು ತಾಲೂಕಿನಲ್ಲಿ ಕೆಟ್ಟು ಹಾಳಾಗಿ ಹೋಗಿರ್ತಕ್ಕಂಥ ಕಲ್ವಳ್ಳಿನ ಒಂದು ಸ್ವಲ್ಪ ಆದ್ರೂ ಮೇಲೆತ್ತಿ ಸ್ವಾಮಿ. ರಾಜಕಾರಣಿಗಳೇ, ಯಾಕೆ ನೀವು ನಮ್ಮ ಮೇಲೆ ವಕ್ರದೃಷ್ಟಿ ಬೀರ್ತಾ ಇದ್ರೆ ಇಷ್ಟೊಂದು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಭೂಮಿ ಮೇಲೆ
ಅರ್ಧ ಅಡಿ ಮಣ್ಣಾಗಬೇಕಂದ್ರೆ 1,000 ವರ್ಷ ಕಾಯ್ಬೇಕು. ಅರ್ಧ ಅಡಿ ಫಲವತ್ತಾದ ಫಸಲು ಬೆಳೀತಕ್ಕಂಥ ಮಣ್ಣಾಗಬೇಕಂದ್ರೆ 1,000 ವರ್ಷ ಕಾಯ್ಬೇಕು. 3 ಅಡಿ ಮಣ್ಣು ಫಲವತ್ತಾದ ಮಣ್ಣು ಎತ್ತಿದಾರಲ್ಲ, ಇದಕ್ಕೆ ಯಾರು ಹೊಣೆ? ಎಷ್ಟು 1000 ವರ್ಷಗಳು ಕಾಯ್ಬೇಕು? ನಾಳೆ 250 ಕೋಟಿ ಭಾರತ ದೇಶದ ಜನಸಂಖ್ಯೆ ಆಗ್ತದೆ. ಇಲ್ಲಿ ಸಮೇತ ಅನ್ನ ಬೆಳಿಬೇಕು. ಇಲ್ಲಿ ಬೆಳಿಲಿಲ್ಲ ಅಂದ್ರೆ ಅನ್ನಕ್ಕೆ ಹಾಹಾಕಾರ ಆಗುತ್ತೆ. ಅದಕ್ಕೆ ಯಾರು ಹೊಣೆ? ಅವತ್ತು ಅನ್ನಕ್ಕೆ ಹಾಹಾಕಾರ ಆಗಿ ದೇಶ ಏನು ನರಳಂತ ಸ್ಥಿತಿ ಬರುತ್ತೆ. ಅವತ್ತು ನೀವು ಒಂದಲ್ಲ ಒಂದು ದಿನ ನೀವೆಲ್ಲರೂ ಬಂದು ರೈತನ ಖಾಲಿ ಬೀಳ್ಬೇಕು ಅಂತ ಕಾಲ ಬರುತ್ತೆ. ಇವತ್ತು ನಮ್ಮನ್ನ ಎದುರಿಸಿ ಬೆದರಿಸಿ ದೌರ್ಜನ್ಯ ಮಾಡಿದಿರಲ್ಲ, ಈ ದೌರ್ಜನ್ಯ ಮುಂದೊಂದಿನ ನಮ್ಮ ಖಾಲಿ ಬೀಳ್ಬೇಕು. ಅವತ್ತು ಆ ಕಾಲ ಬರುತ್ತೆ. ಎಚ್ಚರಿಕೆ ಇರಲಿ ಮಹಾಜನತೆ. ಇದು ಮಣ್ಣು ಹೊಡಿತಕ್ಕಂಥ ಪಕ್ಕದ ಜಮೀನು. ಚಿನ್ನ ಬೆಳಿಬೋದು ಸ್ವಾಮಿ. ಈ ಮಣ್ಣಲ್ಲಿ 40 ಕ್ವಿಂಟಲ್ 1 ಎಕರೆಗೆ ಮೆಣಸಿಕಾಯಿ ಬೆಳಿತೀವಿ ನಾವು. ಒಂದು ಬೀಡಿಗೆ ಕನಿಷ್ಠ 5 ಇಂದ 6 ಬೀಡ್ ಬೆಳಿತೀವಿ. ಅಂದರೆ 1 ಎಕರೆಗೆ ಇಷ್ಟು ಬೆಳೀತಕ್ಕಂಥ ಚಿನ್ನ ಬೆಳೀತಕ್ಕಂಥ ಮಣ್ಣನ್ನು ನೀವು ತಗೊಂಡೋಗ್ಬಿಟ್ಟು ರೋಡಿಗೆ ಹೊಡಿತಾ ಇದ್ರಲ್ಲ, ಇದು ಯಾವ ನ್ಯಾಯ ಸ್ವಾಮಿ? ಚಿನ್ನ ಬೆಳಿತೀವಿ ಸ್ವಾಮಿ ಈ ಮಣ್ಣಲ್ಲಿ. ನಮ್ಮ ರೈತರು ನೋಡ್ರಿ ಮೆಣಸಿನ ಗಿಡ ಇರೋದು ಹೇಗಿದ್ದಾವೆ ಅಂತ ಹೇಳ್ಬಿಟ್ಟು ನೀವೇ ಬಂದು ನೋಡ್ರಿ ಖುಷಿ ಪಡ್ತೀರಾ. ಆಗಿದ್ದಾವೆ ನೋಡ್ರಿ ಹೀಗೆ 40 ಕ್ವಿಂಟಲ್ಲು ಒಂದು ಬೀಡಿ ನಾವು ಬೆಳೆಯೋದು ಮೆಣಸಿಕಾಯಿನ. ಇಂಡಾವರ ಟು ಹಿರಿಯರ್ಗೆ ಹೋಗ್ತಕ್ಕಂಥ ರೋಡ್ ಇದು ಕಿತ್ತೋಗಿರೋದು ನೋಡ್ರಿ. ಎಲ್ಲ ಟಾರು ದಿನ ನೀರು ಬಿಡ್ತಾರೆ ರೋಡಿನ ಮೇಲೆ, ಯಾಕಂದರೆ ಧೂಳೆದ್ದಾಳಬಾರ್ದು ಅಂತ. ಅದ್ರ ಮೇಲೆ ಇದನ್ನು ಗಾಡಿಗಳ 40-50 ಟನ್ ಗಾಡಿಗಳು ಓಡಿಸ್ತಾರೆ. ಹಿಂಗೆ ಕಿತ್ತೋಗಿದೆ. 3 ವರ್ಷದಿಂದ ಒಂದು ತಟ್ಟಿ ಮಣ್ಣು ಹಾಕಿಲ್ಲ ಈ ರೋಡಿಗೆ. ಇಷ್ಟು ಹಾಳಾಗೋಗಿದೆಯಲ್ಲ ಈ ರೋಡು. ಏನು ಸ್ವಾಮಿ, ಯಾರು ಹೊಣೆ ಇದಕ್ಕೆ? ಯಾವತ್ತು ಹಾಕೋದು? ಸರ್ಕಾರ ಎಂದು ಬಂದು ಹಾಕೋದು? ನೀವು ಹಾಕೋವರೆಗೂ ಎಷ್ಟು ಸಾವುಗಳಾಗ್ಬೋದು, ಎಷ್ಟು ನೋವುಗಳಾಗ್ಬೋದು. ಆ ಸತ್ತಿರೋ ನಾಯಿಗೆ ನ್ಯಾಯ ಕೊಡ್ಸೋಕ್ಕಾಗುತ್ತಾ? ಜೀವ ವಾಪಸ್ ತಂದು ಕೊಡೋಕ್ಕಾಗುತ್ತಾ? ನಾವು ನ್ಯಾಯ ಕೊಡ್ಸೋದು ಹಾಳಾಗೋಗ್ಲಿ. ಈ ರೋಡಿನ ಕತೆ ಹೇಳಿ ಸ್ವಾಮಿ. ಈ ಥರ ಆಗಿದೆ ನಮ್ಮ ಕತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.